ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಚಳುವಳಿಯಾಗಿ ಮಾರ್ಪಾಡಾಗಿದೆ. ರೈತರದ್ದು ರಕ್ತ ಚಳುವಳಿ ಆರಂಭ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ, ರಕ್ತ ಬೇಕಾದ್ರೂ ತಗೊಳ್ಳಿ, ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಜಮೀನು ಕೊಡೋದಿಲ್ಲ. ಆ ಟೌನ್ಶಿಪ್ ಬ್ಯಾನರ್ ಮೇಲೆ ಬೆರಳುಗಳನ್ನು ಕೊಯ್ದುಕೊಂಡು ರಕ್ತ ಅದ್ರ ಮೇಲೆ ಸುರಿಸಿ ನೋಡಿ ರಕ್ತ ಕೊಡ್ತೀವಿ ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿದ್ದಾರೆ. ಭೈರಮಂಗಲದಲ್ಲಿ ನಡೆದಿರುವಂಥ ರೈತರ ಹೋರಾಟ ಇದು. ಮಹಿಳೆಯರು, ರೈತರು ಈ ಚಳುವಳಿಯನ್ನು ಶುರು ಮಾಡಿದ್ದಾರೆ. ಕೂಡಲೇ ಟೌನ್ಶಿಪ್ ಯೋಜನೆ ಕೈ ಬಿಡಬೇಕು, ಇಲ್ಲವಾದರೆ ಹೋರಾಟ ಮುಂದಿನ ದಿನಗಳಲ್ಲಿ ಬಹಳ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ. ಭೂಮಿಗಾಗಿ ನಮ್ಮ ಪ್ರಾಣ ಕೊಡ್ತೀವಿ ಅಂತ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಮಗೆ ರೈತರ ಹೋರಾಟ ದಿನೇ ದಿನೇ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಿದೆ. ಮೊದಲೆಲ್ಲ ಚಳುವಳಿ ಆಗಿರಲಿಲ್ಲ ಇದು, ಅಂದರೆ ದೊಡ್ಡ ಮಟ್ಟದಲ್ಲೇನೂ ಆಗಿರಲಿಲ್ಲ. ಅಲ್ಲೆಲ್ಲೇ ಟೆಂಟ್ ಹಾಕ್ಕೊಂಡು ಪ್ರತಿಭಟನೆ ಮಾಡ್ತಿದ್ರು, ಧಿಕ್ಕಾರಕ್ಕೆ ಹೋಗ್ತಿದ್ರು. ಈಗ ಒಂದು ರೀತಿ ಸಾಗರೋಪಾದಿಯಲ್ಲಿ ರೈತರ ಸಂಖ್ಯೆ ಕಾಣಿಸ್ತಿದೆ ನಮಗೆ. ಮತ್ತು ರಕ್ತ ಚಳುವಳಿಯನ್ನು ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಸಂಘಟನೆಗಳು ನಿರ್ಧಾರವನ್ನು ಮಾಡಿದ್ದಾರೆ ಮತ್ತು ಅವರಿಗೆ ಬೆಂಬಲ ಸಿಗ್ತಾ ಇದೆ. BJPಯವರು, JDSನವರು ಅವರು ಕೂಡ ನೈತಿಕವಾಗಿ ಮತ್ತು ಡೈರೆಕ್ಟಾಗಿ ಕೂಡ ಅವರು ಬೆಂಬಲ ಕೊಡ್ತಾ ಇರೋದ್ರಿಂದಾಗಿ ಹೋರಾಟ ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಟೌನ್ಶಿಪ್ ಈ ಭಾಗದಲ್ಲಿ ನಾವು ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಪಟ್ಟನ್ನು ಅವರು ಸಡಲಿಸ್ತಾ ಇಲ್ಲ. ಭೂಮಿ ಬೇಕು ಅಂದ್ರಪ್ಪ, ಬೇಕೇ ಒಂದ್ ನಿಮಿಷ ನದಿ ಕೊಟ್ಟೆವು, ಪ್ರಾಣ ಕೊಟ್ಟೆ. ಈ ಭಾಗದ ರೈತರು ಸಿದ್ಧರಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತಾ ಇದ್ದೇವೆ. ಬೇಕೇ ಬೇಕು, ಒಂದ್ ನಿಮಿಷ ಒಂದ್ ನಿಮಿಷ ಅವರೇ ಚೂಸ್ಕೋಬೇಕು, ಅವ್ರು ಚೂಸಿ ಅವರೇ ಚೂಸ್ಕೊಳ್ಳಿ. ಒಂದ್ ನಿಮಿಷ ಆ ಕೈ ನೋಡ್ಕೊಂಡು ಚೂಸ್ಕೊಳ್ಳಿ. ಒಂದ್ ನಿಮಿಷ ಅವ್ರ ಸೂಜಿ ಬಿಸಾಕ್ಬಿಡಿ, ಚೂಸ್ಕೊಂಡು ಸೂಜಿ ಬಿಸಾಕಿ. ಸೂಜಿ ಬಿಸಾಕಿ, ಸೂಜಿನ ಬಳಸಬಾರ್ದು. ಅವರು ಮಾಡಿ ಸರ್, ಅವರೇ ಚೂಸ್ಕೊಳ್ಳಿ. ಅವ್ರು ಕೊಡಿ.